ಶಿವಮೊಗ್ಗ ಆನಂದಪುರ ಮಾರಿಕಾಂಬಾ ಜಾತ್ರೆಗೆ ಶಾಸಕ ಗೋಪಾಲಕೃಷ್ಣ ಬೇಲೂರು ಎಲ್ಲ ಸರ್ಕಾರಿ ಸ್ಥಳೀಯ ಅಧಿಕಾರಿಗಳಿಗೆ ಜಾತ್ರಾ ಪೂರ್ಣ ಜವಾಬ್ದಾರಿ. ವಾರ್ನಿಂಗ್, ನೀರು, ವಿದ್ಯುತ್ ಕಡ್ಡಾಯ. ಆನಂದಪುರ ದಿನಾಂಕ 10-3-2026 ಮಂಗಳವಾರದಿಂದ ದಿನಾಂಕ 16-3-2026 ಸೋಮವಾರದವರೆಗೆ ನಡೆಯಲಿರುವ ಸಾಗರ ಮತ್ತು ಶಿರಸಿಯ ಮಾರಿಕಾಂಬಾ ದೇವಿಯ ಸಹೋದರಿಯಾದ ಆನಂದಪುರದ ಶ್ರೀ ಕಡ್ಲೆ ಹಂಕಲು ಮಾರಿಕಾಂಬಾ ದೇವಿಯ ಒಂದು ವಾರದ ಜಾತ್ರೆಯು ಭಾರಿ ವಿಜೃಂಭಣೆಯಿಂದ ಆಚರಿಸಬೇಕೆಂದು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಲೂರು ಇವರ ಆಸೆಯಂತೆ ಶುಕ್ರವಾರ ಆನಂದಪುರದ 47 ಹಳ್ಳಿಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿದರು. ಈ ಒಂದು ಸಭೆಯಲ್ಲಿ ಒಂದು ವಾರದ ಜಾತ್ರೆಗೆ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಪ್ರತಿಯೊಂದು ಮನೆಗೂ ಸತತವಾಗಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಅಲ್ಲದೆ ಹೆಚ್ಚುವರಿ ಪೊಲೀಸ್ ಮುಖ್ಯ ಭಾಗಗಳಲ್ಲಿ ತಾತ್ಕಾಲಿಕ ಪೊಲೀಸ್ ಠಾಣೆ ಮತ್ತು ವೈದ್ಯಾಧಿಕಾರಿಗಳ ಕೊಠಡಿ, ಅಲ್ಲಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಜಾತ್ರೆ ನಡೆಯುವ ಸುತ್ತಮುತ್ತಲೂ ಸುಮಾರು 5-6 ಭಾಗಗಳಲ್ಲಿ ಉಚಿತ ತಾತ್ಕಾಲಿಕ ಶೌಚಾಲಯಗಳ ನಿರ್ಮಾಣ, ಇಡೀ ಊರಿನ ಸುತ್ತ ಸಿಸಿ ಕ್ಯಾಮೆರಾ ಅಳವಡಿಕೆ, ಹೆಚ್ಚುವರಿ ಸಿವಿಲ್ ಪೊಲೀಸ್, ಸಿಟಿ ಮಧ್ಯದ ಮುಖ್ಯ ರಸ್ತೆಯಲ್ಲಿ ದೊಡ್ಡ ವಾಹನಗಳ ಸಂಚಾರ, ಪಟ್ಟಣದ ಹೊರಭಾಗದಲ್ಲಿ ಸಂಚಾರ ಮಾಡಲು ಟ್ರಾಫಿಕ್ ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಯಿತು. ಅಲ್ಲದೆ ಮುಖ್ಯ ರಸ್ತೆಯ ಭಾಗದಿಂದ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನು ತಕ್ಷಣವೇ ಕಾಂಕ್ರೀಟ್ ರಸ್ತೆಯಾಗಿ ಬದಲಾವಣೆ ಮಾಡಿದರು. ಒಟ್ಟಾರೆ ಆನಂದಪುರ ಜಾತ್ರೆ ಈ ಬಾರಿ ಅದ್ದೂರಿಯಾಗಿ ಸಾರ್ವಜನಿಕ ಮನೆಗಳಲ್ಲಿ ಹಬ್ಬದ ವಾತಾವರಣಕ್ಕೆ ಯಾವುದೇ ತೊಂದರೆಯಾಗದಂತೆ ಕುಡಿಯುವ ನೀರು ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮಾಡಲಾಯಿತು. ಈ ಬಾರಿ ಜಾತ್ರೆಗೆ ಅಮ್ಮನವರ ದರ್ಶನಕ್ಕೆ ದಿನಕ್ಕೆ 50,000ದಿಂದ 70,000 ಜನ ಸೇರುವ ನಿರೀಕ್ಷಣೆ ಹೆಚ್ಚಾಗಿದೆ. ಆದ ಕಾರಣ ಜನಪ್ರಿಯ ನಾಯಕ ಶಾಸಕ ಗೋಪಾಲಕೃಷ್ಣ ಬೇಲೂರು ಅವರೇ ಖುದ್ದಾಗಿ ಮಾರಿಕಾಂಬಾ ಕಮಿಟಿ ಅವರನ್ನ ಅಧ್ಯಕ್ಷರಿಂದ ಪದಾಧಿಕಾರಿಗಳೆಲ್ಲ ಸೇರಿಸಿ ಜವಾಬ್ದಾರಿ ಸ್ಥಾನದಿಂದ ಶಾಸಕರು ತುಂಬಾ ಸುಂದರವಾಗಿ ಜಾತ್ರೆ ನಡೆಸುವ ತೀರ್ಮಾನವನ್ನ ತೆಗೆದುಕೊಂಡರು. ಶಾಸಕರ ತೀರ್ಮಾನಕ್ಕೆ, ಶಾಸಕರ ಸಂತೋಷಕ್ಕೆ, ಶಾಸಕರ ಹುಮ್ಮಸ್ಸಿಗೆ ಜನ ಮನಸೋತು, ಕಮಿಟಿಯವರು ಮನಸೋತು ಈ ಭಾಗದ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳು ಜವಾಬ್ದಾರಿ ಹೊಂದಲು ಮುಂದಾದರು. ಈ ಒಂದು ಸಭೆಯಲ್ಲಿ ತಾಲೂಕು ಮಟ್ಟದ ಇಒ ಬಸವರಾಜ್, ಮಾರಿಕಾಂಬಾ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ವೆಂಕಟೇಶ್, ಖಜಾಂಚಿ ಸುರೇಶ್, ಉಪಾಧ್ಯಕ್ಷರಾದ ವೇಣಕ್ಷ, ಕಾರ್ಯದರ್ಶಿ ಗುರುರಾಜ್, ಸದಸ್ಯರಾದ ಉಮೇಶ್ ಎನ್, ರಂಗನಾಥ್, ದಾಸಕೊಪ್ಪ, ಕಾರ್ತಿಕ್, ಇನ್ನು ದೇವಸ್ಥಾನ ಕಮಿಟಿಯ ಸದಸ್ಯರುಗಳು, ರಕ್ಷಣಾ ಠಾಣಾಧಿಕಾರಿ ಪಿಎಸ್ಐ ಪ್ರವೀಣ್ ಮತ್ತು ತಂಡ, ವೈದ್ಯಾಧಿಕಾರಿಗಳ ತಂಡ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ತಂಡ ಮತ್ತು ಜಾತ್ರೆಗೆ ಸಂಬಂಧಪಟ್ಟ 47 ಹಳ್ಳಿಯ ಕಮಿಟಿ ಕೆಲವು ಸದಸ್ಯರುಗಳು ಈ ಒಂದು ಸಭೆಯಲ್ಲಿ ಹಾಜರಿದ್ದರು. ಒಟ್ಟಾರೆ ಈ ಬಾರಿ ಆನಂದಪುರ ಜಾತ್ರೆ ಭಾರಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಶಾಂತಿಯುತವಾಗಿ ಕಾರ್ಯಕ್ರಮ ಚೆನ್ನಾಗಾಗಬೇಕೆಂಬ ಹಂಬಲ ಶಾಸಕ ಗೋಪಾಲಕೃಷ್ಣ ಬೇಲೂರು ಅವರ ಆಸೆಯಂತೆ ಸಭೆಯನ್ನ ಏರ್ಪಡಿಸಲಾಯಿತು. ನಂತರ ಜಾತ್ರೆ ನಡೆಯುವ ಸ್ಥಳಕ್ಕೆ ಆಗಮಿಸಿ ಸುತ್ತಲ ಪರಿಸರ ವೀಕ್ಷಿಸಿ ಆಗಬೇಕಾದ ಕೆಲಸಗಳನ್ನೆಲ್ಲ ಮರಿಗುಡಿ ಕಮಿಟಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಿನನಿತ್ಯ ಜಾತ್ರಾ ನಡೆಯುವ ಸ್ಥಳ ಸ್ವಚ್ಛವಾಗಿರಬೇಕೆಂದು ಖಡಕ್ ನಿರ್ಧಾರ ತೆಗೆದುಕೊಂಡರು. ವರದಿ ರಮೇಶ್ ಡಿಜಿ, ಆನಂದಪುರ, ಪ್ರಜಾಪವರ್ ನ್ಯೂಸ್ ಚಾನೆಲ್, ಶಿವಮೊಗ್ಗ. ಅದನ್ನು ಇಮಿಡಿಯೇಟ್ಲಿ ಹಾಕ್ಬೇಕಾಯ್ತು. ನೀವು PDO ಬಾರಮ್ಮ ಅಲ್ಲಿ ಗಿಡ ಎಲ್ಲ ಬೆಳೆದಿದೆಯಲ್ಲ ಕೆರೆ ಹತ್ರ ಎಲ್ಲ ಅಚ್ಚಿಗೆ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿಸ್ಬಿಡಿ ಅಷ್ಟು ಆಯ್ತಾ. ಆ ಬ್ಯಾರಿಕೇಡ್ ನಾನು ಹೊಸದು ಹಾಕ್ಸ್ಕೊಡ್ತೀನಿ, ಸದ್ಯಕ್ಕೆಲ್ಲ ಗುಡ್ದೋಗಿದೆ, ಲಾರಿ ಗುದ್ದು ಬಿಟ್ಟು ಹೋಗಿದೆಯಲ್ಲ ಅದು ನಾನು ಹಾಕ್ಸ್ಕೊಡ್ತೇನೆ. ಅಲ್ಲಿವರೆಗೆ ನೀವು ಕ್ಲೀನ್ ಮಾಡ್ಬೇಕು. ನಾಳಿಂದಲೇ ಶುರು ಮಾಡಿ. ಪೂರ್ತಿ 2 ಸೈಡು ಗಿಡ ಗಂಟೆ ಏನು ಬರಬಾರ್ದು, ಇರಬಾರ್ದು, ಅಷ್ಟು ಕ್ಲೀನ್ ಮಾಡಿಸ್ಬೇಕಂತ. ಮತ್ತೆ ಇಲ್ಲೆಲ್ಲ ಏನಾದ್ರು ಇದಾವೆ ಸ್ವಚ್ಛ ಮಾಡೋದಿದ್ದಾವನಪ್ಪ ಇವರೇ ನೀವೊಂದ್ಸರಿ ನಾಳೆ ಇದು ಬಿಟ್ಟು ಪೂರ್ತಿ ಒಂದ್ಸರಿ ವಾರ್ಡೆಲ್ಲ ಒಂದು ಸ್ವಲ್ಪ ನೋಡ್ಬಿಟ್ಟು ಮೇಡಮ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಒಂಚೂರು ನೋಡಿ ನೀವೇ ನಿಂತ್ಕೋಬೇಕು, ಗೊತ್ತಾಯ್ತಾ? ಯಾಕಂದರೆ ಸ್ವಚ್ಛತೆ ಮುಖ್ಯ. ಹಾಂ, ಅದು ಎತ್ತಾಕಿದ ಮೇಲೆ ಅಲ್ಲೇ ಇಡೋದಲ್ಲ, ಪ್ಲಾನ್ ಮಾಡಿ ಕಂಪ್ಲೀಟ್ ಸ್ವಚ್ಛ ಮಾಡಿಕೊಟ್ಬಿಡಿ. ಇಷ್ಟು ಕೆಲಸ ನನಗೆ ಆಗಬೇಕು. ಹಾಕ್ತಾರ ಕೇಳು, ಏನಾರು ಹಾಕ್ತಾರೆ ಬಿಡಲಿ, ಒಂದು ಇರಲಿ ಸರ್ಕಲ್ ಆಗಿ ಒಂದು 5 ಮಾರ್ಕ್ ರೆಡಿ ಮಾಡಿ ಇಮಿಡಿಯೇಟ್ಲಿ. ಇನ್ನೊಂದು 2 ಡೇಸಲ್ಲಿ 5 ಮಾರ್ಕ್ಸ್ ಹೋಗ್ಲಿ. ಲಾಸ್ಟ್ 8ನೇ ತಾರೀಕು ಬಿದ್ರು ಡೀಲ್, 9 ನೈಟ್ ಬಿದ್ರು ಡೀಲ್ ಮಾತ್ರ ಬೇಡ, ಅದ್ರೊಳಗೆ ಹಾಕೋದಂತ ಬಿಡ, ಹಾಕ್ಸ್ಬಿಡ್ತೀನಿ. ಇಷ್ಟು ಕೆಲಸ ಮಾಡ್ಕೊಡ್ತೀನಿ. ಸಾರ್ವಜನಿಕರು, ಪತ್ರಕರ್ತರು, ವಿಶೇಷವಾಗಿ ಪತ್ರಕರ್ತರು
ಅವ್ರು ಹಿಂಗೆ ಕೆಲವರು ಹೊಡೆದು ಬಿಡ್ತಾರೆ, ಇಲ್ಲೊಂಚೂರು ವ್ಯತ್ಯಾಸ ಆಗಿದೆ, ಇಲ್ಲೊಂಚೂರು ಆಗಿದೆ. ದಯವಿಟ್ಟು ನಮ್ಮೂರಿನ ಜಾತ್ರೆ, PD ರವಿ ಅವರಿಗೆ, ನಮ್ಮ ಪತ್ರಿಕೆ ಎಲ್ಲ ನನ್ನ ಸ್ನೇಹಿತರಿಗೆ, ನಮ್ಮೂರಿನ ಜಾತ್ರೆ ನಮ್ಮ ಜಾತ್ರೆ ತಿಳ್ಕೊಂಡು ನಾವೆಲ್ಲರೂ ಆ ಮಾರಿ ಜಾತ್ರೆ ವ್ಯವಸ್ಥೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಇಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೆ ನಿಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ಯಾವುದು ಹೊರಗೆ ಬಿಡಬೇಡಿ, ನಿಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ಯಾವುದು ಹೊರಗೆ ಬಿಡಕ್ಕೆ ಹೋಗಬೇಡಿ. ಎಲ್ಲರೂ ಇದು ನಮ್ಮ ಬರೀ ಅಧ್ಯಕ್ಷ ಕಮಿಟಿಯವ್ರದ್ದು ಮಾತ್ರ ಜಾತ್ರೆ ಅಲ್ಲ, ಈ ಜಾತ್ರೆ ನಾವು ಮಾಡಿಕೊಡ್ತೇವೆ. ನಮ್ಮಲ್ಲಿ ಯಾವುದು ಕೊರತೆ ಮಾಡೋದಿಲ್ಲ. ಈಗ ಹೇಳಿದಷ್ಟು, 1 ಕುಡಿಯುವ ನೀರಿನ ವ್ಯವಸ್ಥೆ, 2 ಕ್ಲೀನಿಂಗು ಸ್ವಚ್ಛತೆ ಕಡೆ ಗಮನ ಕೊಟ್ಟು ಹೇಳಿದ್ದೀನಿ, 3ನೇದು ಕರೆಂಟಿಂದ ಹೇಳಿದ್ದೀನಿ, 4ನೇದು ಟ್ರಾಫಿಕ್ ಎಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದ್ದೀನಿ, 5ನೇದು ನಮ್ಮ ಲೈಟಿಂಗ್ ವ್ಯವಸ್ಥೆ ಹೇಳಿದ್ದೀನಿ, ಎಲ್ಲೆಲ್ಲಿ ಲೈಟಿಂಗ್ ಹಾಕ್ಬೇಕು ಅವೆಲ್ಲ ಹೇಳಿದ್ದೀನಿ, 6ನೇದು CC ಕ್ಯಾಮ್ರಾ ಹೇಳಿದ್ದೀನಿ, 7ನೇದು ರಸ್ತೆ ಆಗ್ಬೇಕು ಯಾವ್ದು ಹೇಳಿ ಅದೆಲ್ಲ ಹೇಳ್ತಾ ಇದ್ದೀನಿ. ಈಗ ಮಾರಿಕಂಬ ನಿಮ್ಮನೆ ಮಾರಿಕಂಬಕ್ಕೆ ಈಗ ಏನು ಕಮ್ಮಿ ಆಗಿತ್ತು ಅದೊಂದು ರಸ್ತೆ CC ಕ್ಯಾಮ್ರಾ CC ರಸ್ತೆ ಕೊಟ್ಟಿದ್ದೀವಿ. ಅದೇ ಥರ ನಮ್ಮ ಇಲ್ಲೊಂದು ರಸ್ತೆ ಬೇಕು ಅಂತಿದ್ದಾರೆ, ಅದೊಂದು ರಸ್ತೆ ಕೊಡ್ತೀನಿ. ನೆಕ್ಸ್ಟ್ ಹಂತದಲ್ಲಿ ಆರೋಗ್ಯ ಬಗ್ಗೆ ಹೇಳಿದ್ದೀನಿ, ಅಲ್ಲೊಂದು ಅವರಿಗೆ ಒಂದು ಟೆಂಟ್ ಹಾಕಿ ಕೊಡಬೇಕು, ಅವರಿಗೆ ಕೊಡಬೇಕು. ಆಮೇಲೆ ಪೊಲೀಸ್ ಇಲಾಖೆಯವರಿಗೆ ಒಂದು ಕೊಡಬೇಕು, ಅವ್ರದ್ದಲ್ಲಿ ವಾಕಿ ಟಾಕಿ ಇಟ್ಕೊಂಡು ಅವ್ರ ಮಾಹಿತಿ ಕೇಂದ್ರವನ್ನು ಮಾಡ್ತಾರೆ, ಅಲ್ಲಿಗೆ ಒಂದು ಬೇಕು. ಇಷ್ಟಕ್ಕೂ ಆಗಬೇಕು. ಇವೆಲ್ಲವನ್ನು ಮುಟ್ಕೊಂಡು ಏನು ಕೊರತೆ ಇದೆ ಅವೆಲ್ಲ ಸರಿ ಮಾಡಿಕೊಡ್ತೀನಿ. ನೀವು ಚೆನ್ನಾಗಿ ಜಾತ್ರೆ ಇಷ್ಟು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಸರ್. ಅದ್ರ ಜೊತೆ ಅನಂತಪುರಕ್ಕೆ ಜಾಸ್ತಿನೂ ಆಗ್ಬೋದು. ಆದರೆ ಒಂದು ವಿಷಯ ಏನು ಹೇಳಿದ್ರೆ ಸರ್, ಈಗ ನಮ್ಮ ಸಾಗರದಲ್ಲಿ ಏನು ಮಾಡಿದ್ರಿ, ಒಂದು ಮಾರಿಕಾಂಬಾ ದೇವಸ್ಥಾನದ ಪಕ್ಕದಲ್ಲಿ ಭಜನ್ಸ್ಗಳನ್ನು ಮತ್ತು ಈ ದೇವರಿಗೆ ಬಂದಂಥ ಆಹಾರ ತುರಾಯಿಗಳು ಅಥವಾ ಸ್ಯಾರಿಗಳನ್ನು ಹರಾಜು ಮಾಡುವಂಥ ಪ್ರಕ್ರಿಯೆ. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಲಿ ಅದನ್ನು ಗಾಂಧಿ ಮೈದಾನಕ್ಕೆ ಹಾಕಿದ್ರು. ಅದು ಹಾಕಿರೋ ಉದ್ದೇಶದಿಂದ ಅಲ್ಲಿ ಕ್ರೌಡ್ ಕಂಟ್ರೋಲಿಂಗ್ ಆಗಲಿಕ್ಕೆ ಮತ್ತು ಬಂದಿರೋ ಎಲ್ಲ ಸಂಜೆ 6ರಿಂದ 6:30 ಮಾತ್ರ ಹರಾಜಾಗ್ತಾರೆ. ಅದ್ರ ಮೇಲ್ಗಡೆ ಕಲ್ಚರಲ್ ಪ್ರೋಗ್ರಾಮ್ ಹರಾಜ್ ಮಧ್ಯೆ ಮಾಡಲ್ಲ. ಹಂಗಾಗಿ ಆಮೇಲೆ ಬಿಸ್ನೆಸ್ ಸ್ಕೂಲ್ ಹತ್ರ ಯಾರು ಹೋಗಲ್ಲ ಸರ್, ಅದಕ್ಕಾಗಿ ಹೋಗೋದು ಯಾರು ಹೋಗಲ್ಲ. ಬಸ್ಟ್ಯಾಂಡೇ ಮಾಡೋಕ್ಕಾಗಲ್ಲ, ಬಸ್ಟ್ಯಾಂಡೇ ಮಾಡ್ಬೋದಲ್ಲ ಅಧ್ಯಕ್ಷ? ಬಸ್ ಸ್ಟ್ಯಾಂಡ್ ಯಾವ ಕಾರ್ಯಕ್ರಮ ಮಾಡಲಿ ಸರ್, ಎಲ್ಲರ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಬಸ್ ಸ್ಟ್ಯಾಂಡಲ್ಲಿ